ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ FDA, STA, KAS, PDO ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳ ಮೇಲೆ ಡೈಲಿ ವಿಡಿಯೋಗಳನ್ನು ಅಪ್ಡೇಟ್ ಮಾಡಲಾಗ್ತಿದೆ. ಹಾಗೆ ಈ PDF ಅನ್ನು ಪ್ರೊವೈಡ್ ಮಾಡ್ತಿರುವ ವೀರೇಶ್ ಚಾಲಿಯಾಳ್ ಅವರಿಗೆ ಧನ್ಯವಾದಗಳು. ಸೊ ಇವತ್ತಿನ ಭಾಗದಲ್ಲಿ ದಿನಾಂಕ 15/3/2019 ಅಂದರೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ದೇಶದಲ್ಲಿ 6 ಹೊಸ ಅಣು ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ಅಮೆರಿಕದೊಂದಿಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ. ಅಂದರೆ ಭಾರತ ಮತ್ತು ಅಮೆರಿಕ ಭದ್ರತಾ ಸಮಾಲೋಚನೆ ಸಭೆಯಲ್ಲಿ ಈ ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗೆ NSG ಸದಸ್ಯತ್ವಕ್ಕೆ ಬೆಂಬಲ ಸೂಚಿಸುವುದಾಗಿಯೂ ಈ ಒಪ್ಪಂದದಲ್ಲಿ ತಿಳಿಸಲಾಗಿದೆ. ಪರಮಾಣು ಪೂರೈಕೆದಾರರ ಒಕ್ಕೂಟ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ ಇದನ್ನು ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅಂತ ಕರೆಯಲಾಗುತ್ತೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಬಳಸಬಹುದಾದ ವಸ್ತುಗಳ, ಉಪಕರಣಗಳ, ತಂತ್ರಜ್ಞಾನದ ರಫ್ತುಗಳನ್ನು ನಿಯಂತ್ರಿಸುವ ಮೂಲಕ ಪರಮಾಣು ಪ್ರಸರಣವನ್ನು ತಡೆಗಟ್ಟಲು ಪ್ರಯತ್ನಿಸುವ ಒಂದು ಬಹುಪಕ್ಷೀಯ ರಫ್ತು ನಿಯಂತ್ರಣ ವ್ಯವಸ್ಥೆಯ ಪರಮಾಣು ಪೂರೈಕೆದಾರರ ರಾಷ್ಟ್ರಗಳ ಗುಂಪು. ಸೊ ಈ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಸ್ಥಾಪನೆಯಾಗಿದ್ದು 1974ರಲ್ಲಿ. ಇದರ ಮುಖ್ಯಸ್ಥರು ಜೇನಿಸ್ ಝ್ಲಾಮೆಟ್ಸ್. ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ನ ಒಟ್ಟು ಸದಸ್ಯ ರಾಷ್ಟ್ರಗಳು 48. ಭಾರತದ ಸದಸ್ಯತ್ವವನ್ನು ಈ ಒಂದು ಒಕ್ಕೂಟಕ್ಕೆ ಚೀನಾ ವಿರೋಧಿಸುತ್ತಿದೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ 2019 ಇದು T20 ವಿಭಾಗದಲ್ಲಿ ನೀಡುವಂತಹ ಟ್ರೋಫಿಯಾಗಿದ್ದು ಈ ಟ್ರೋಫಿಯನ್ನು ಪಡೆದುಕೊಂಡವರು ಚಾಂಪಿಯನ್ ತಂಡ ಕರ್ನಾಟಕ ತಂಡ. ಹಾಗೆ ಈ ಆಟದಲ್ಲಿ ರನ್ನರ್ ಅಪ್ ಆಗಿ ಬಂದವರು ಮಹಾರಾಷ್ಟ್ರ ತಂಡ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ದೊರೆತದ್ದು ಮಯಾಂಕ್ ಅಗರ್ವಾಲ್ ಅವರಿಗೆ. ಈ ಪಂದ್ಯ ನಡೆದ ಸ್ಥಳ ಹೋಳ್ಕರ್ ಕ್ರೀಡಾಂಗಣ, ಇಂದೋರ್, ಮಧ್ಯಪ್ರದೇಶ್. ರಾಧಾರಾಣಿ ದೇವಸ್ಥಾನ ಇರುವುದು ಬರ್ಸಾನ್, ಮಥುರಾದಲ್ಲಿ. ಸೊ ನಿಮಗೆ ಎಕ್ಸಾಮ್ನಲ್ಲಿ ಬರುತ್ತೆ ಈ ಉದ್ಯಾನ ಎಲ್ಲಿದೆ, ಈ ದೇವಸ್ಥಾನ ಎಲ್ಲಿದೆ ಅಂತ ಈ ರೀತಿ ಪ್ರಶ್ನೆ ಬರೋದ್ರಿಂದ ಈ ಮಾಹಿತಿಯನ್ನು ನೀಡಲಾಗಿದೆ. ಸೋನಿ ಟಿವಿ ಏಕೆ ಸುದ್ದಿಯಲ್ಲಿ ಇದೆ ಅಂದರೆ ಟೋಕಿಯೋದಲ್ಲಿ ನಡೆಯುವ 2020ನೇ ಸಾಲಿನ ಒಲಿಂಪಿಕ್ಸ್ ಕೂಟದ ಸ್ಪರ್ಧೆಗಳ ನೇರ ಪ್ರಸಾರದ ಹಕ್ಕನ್ನು ಸೋನಿ ನೆಟ್ವರ್ಕ್ ಪಡೆದುಕೊಂಡಿದೆ. ಮಾರ್ಚ್ 15 ಅಂತಾರಾಷ್ಟ್ರೀಯ ಗ್ರಾಹಕರ ಹಕ್ಕು ದಿನ 2019. ಸೊ 2019ನೇ ಸಾಲಿನ ಅಂತಾರಾಷ್ಟ್ರೀಯ ಗ್ರಾಹಕರ ಹಕ್ಕು ದಿನವನ್ನು ಆಚರಿಸಲಾಯಿತು. ಅಂದರೆ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ. 2019ನೇ ಸಾಲಿನ ಥೀಮ್ ಏನಾಗಿತ್ತಂದರೆ ಟ್ರಸ್ಟೆಡ್ ಸ್ಮಾರ್ಟ್ ಪ್ರಾಡಕ್ಟ್ಸ್. ಟೈಟನ್ ಒಪ್ಪಂದ. ಸೊ ನಮ್ಮ ಭಾರತದ ಟೈಟನ್ ಕಂಪನಿ ಅಮೆರಿಕ ವಾಚ್ ತಯಾರಿಕಾ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವದ 5ನೇ ಅತಿ ದೊಡ್ಡ ಕೈಗಡಿಯಾರ ನಿರ್ಮಾಣ ಕಂಪನಿಯಾಗಿರುವ ಟೈಟನ್ ಕಂಪನಿಯು ಅಮೆರಿಕ ವಾಚ್ ತಯಾರಿಕಾ ಕಂಪನಿಯಾದ FTS USA LLC ನಡುವೆ ಒಪ್ಪಂದ ಮಾಡಿಕೊಂಡಿದೆ. ಹಾಗೆ ಟೈಟನ್ ಕಂಪನಿ ಬಗ್ಗೆ ಸಂಕ್ಷಿಪ್ತ ಇತಿಹಾಸ ಅಂದರೆ ಇದು ಸ್ಥಾಪನೆಯಾಗಿದ್ದು 1984. ಇದರ ಸ್ಥಾಪಕರು ಜರ್ಜೆಕ್ಸ್ ದೇಸಾಯಿ. ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರು. ಹಾಗೆ ಟೈಟನ್ ಕಂಪನಿಯ ಮುಖ್ಯಸ್ಥರು ವಿಕ್ರಮ್ ಕಪೂರ್. ಸೊ ಕೈಗಾರಿಕಾ ಪ್ರಕರಣದಲ್ಲಿ ಅತ್ಯಂತ ದೊಡ್ಡ ದುರಂತ ಅಂದರೆ ಭೋಪಾಲ್ ವಿಷಾನಿಲ ಸೋರಿಕೆ ದುರಂತ ಪ್ರಕರಣ. ಸೊ ಈ ಪ್ರಕರಣದ ಕುರಿತಾಗಿ ಸಾವು ನೋವಿನ ದತ್ತಾಂಶ ಪರಿಷ್ಕರಣೆಗೆ NGOಗೆ ಆಗ್ರಹ ನೀಡಲಾಗಿದೆ. ಹಾಗೆ ಈ ಭೋಪಾಲ್ ವಿಷಾನಿಲ ಸೋರಿಕೆ ದುರಂತ ಪ್ರಕರಣ ಕುರಿತಾಗಿ ಹೇಳಬೇಕಂದ್ರೆ ಜಗತ್ತಿನಲ್ಲಿಯೇ ಇದು ಅತ್ಯಂತ ಭಯಾನಕ ಕೈಗಾರಿಕಾ ದುರಂತವಾಗಿದೆ. ಭೋಪಾಲ್ ನಗರದಲ್ಲಿದ್ದ ಕ್ರಿಮಿನಾಶಕ ತಯಾರಿಕಾ ಘಟಕ. ಇದರಲ್ಲಿ ಸೋರಿಕೆಯಾದ ಅನಿಲ ಮಿಥೈಲ್ ಐಸೋನೇಟ್. ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ಹಲವಾರು ಬಾರಿ ಬಂದಿದೆ, ಸೋರಿಕೆಯಾದ ಅನಿಲ ಯಾವುದು ಅಂತ. ಹಾಗೆ ಕಾರ್ಬೋರ್ಡ್ ಇಂಡಿಯಾ ಲಿಮಿಟೆಡ್ ಅಂದರೆ UCIC 1984 ಡಿಸೆಂಬರ್ 2 ಮತ್ತು 3ರ ಮಧ್ಯರಾತ್ರಿ ಈ ಅನಿಲ ಸೋರಿಕೆಯಾಗಿತ್ತು. ಈ ದುರಂತದಲ್ಲಿ ಸುಮಾರು 15,000 ಜನ ಬೆಳಿಗ್ಗೆ ಏಳುವುದರ ಒಳಗೆ ಮರಣ ಹೊಂದಿದ್ದರು. ವಿಷಾನಿಲ ಸೋರಿಕೆಯಿಂದ 5 ಲಕ್ಷ ಜನ ತೊಂದರೆಗೆ ಒಳಗಾಗಿದ್ದರು. ಹಾಗೆ ಇವತ್ತಿನವರೆಗೂ ಕೂಡ ಆ ವಿಷಾನಿಲ ಸೋರಿಕೆಯಿಂದಾಗಿ ಅಲ್ಲಿ ಇರುವಂತಹ ಜನರಿಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾನೆ ಇದೆ. ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಅನಿಲ ದುರಂತದ ಸಂದರ್ಭದಲ್ಲಿದ್ದ ಮುಖ್ಯಸ್ಥ ಅಂದರೆ ವಾರೆನ್ ಮಾರ್ಟಿನ್ ಆಂಡರ್ಸನ್.
ಪರಮ ವಿಶಿಷ್ಟ ಸೇವಾ ಪದಕ ಇದನ್ನು ಸ್ವೀಕರಿಸಿದವರು ಬಿಪಿನ್ ರಾವತ್. ಇವರು ಭಾರತೀಯ ಸೇನಾಪಡೆಯ ಮುಖ್ಯಸ್ಥರು. ಹಾಗೆ ಈ ಪದಕವನ್ನು ನೀಡಿದವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಭಾರತ ಸರ್ಕಾರ. ಇದೇ ಸಂದರ್ಭದಲ್ಲಿ 15 ಯೋಧರಿಗೆ ಶೌರ್ಯ ಚಕ್ರ, 3 ಹುತಾತ್ಮ ಯೋಧರಿಗೆ ಕೀರ್ತಿ ಚಕ್ರ ಪ್ರದಾನ ಮಾಡಲಾಯಿತು. ಸೊ ಕೀರ್ತಿ ಚಕ್ರ ಮರಣೋತ್ತರ ಪಡೆದವರಂದರೆ ಊಮ್ಹಾ ಪಾಲ್ ಸಿಂಗ್, ಇವರು ರಜಪೂತ್ ರೆಜಿಮೆಂಟ್ನ ಸಿಪಾಯಿ ಆಗಿದ್ದರು. ಹಾಗೆ ರಾಜೇಂದ್ರ ಕುಮಾರ್ ನೈನ್, ಇವರು CRPFನ ಕಾನ್ಸ್ಟೇಬಲ್ ಆಗಿದ್ದರು. ಹಾಗೆ ಶೌರ್ಯ ಚಕ್ರ ಪದಕ ಮರಣೋತ್ತರ ಪಡೆದುಕೊಂಡವರು ರವೀಂದ್ರ ಧನ್ವಾಡೆ ಅವರು. ಹಾಗೆ ಶ್ರೀಯುತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಸಶಸ್ತ್ರ ಮಹಾದಂಡ ನಾಯಕರಾಗಿ ಕಾರ್ಯನಿರ್ವಹಿಸಿದರು. ವೈರಮುಡಿ ಉತ್ಸವ 2019 ನಡೆಯುವ ಸ್ಥಳ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಮಂಡ್ಯ. ವಿಡಾಮ್ ಕ್ಯಾಂಬೆಲ್ ಪ್ರಶಸ್ತಿ 2019 ಇದನ್ನು ನೀಡುವ ಯೂನಿವರ್ಸಿಟಿ ಅಂದರೆ ಯೆಲ್ ವಿಶ್ವವಿದ್ಯಾಲಯ. ಈ ಬಾರಿ 8 ಲೇಖಕರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಹಾಗೆ ಈ ಪ್ರಶಸ್ತಿಗೆ ಭಾಜನರಾದವರು ರಘು ಕಾರ್ನಾಡ್, ಇವರು ಪತ್ರಕರ್ತ ಮತ್ತು ಲೇಖಕರಾಗಿದ್ದಾರೆ. ಇವರ ಪ್ರಮುಖ ಕೃತಿ ಅಂದರೆ ಫಾರ್ದೆಸ್ಟ್ ಫೀಲ್ಡ್ ಆನ್ ಇಂಡಿಯನ್ ಸ್ಟೋರಿ ಆಫ್ ದಿ ಸೆಕೆಂಡ್ ವರ್ಲ್ಡ್ ವಾರ್, ಅಂದರೆ 2ನೇ ಜಾಗತಿಕ ಯುದ್ಧದ ವೇಳೆ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಒಂದು ಕುಟುಂಬದ 3 ಕತೆ ಕಟ್ಟಿ ಈ ಕೃತಿಯನ್ನು ಮಾಡಲಾಗಿದೆ. ಸೊ ಪ್ರಮುಖ ಕ್ರೀಡೆ ಮತ್ತು ಕ್ರೀಡಾಪಟುಗಳ ಕುರಿತಾಗಿ ಹೇಳಬೇಕಂದ್ರೆ ಅಶ್ವಿನಿ ಪೊನ್ನಪ್ಪ ಇವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಸಿಕ್ಕಿ ರೆಡ್ಡಿ ಇವರು ಕೂಡ ಬ್ಯಾಡ್ಮಿಂಟನ್. ಶುಭಂಕರ್ ಶರ್ಮಾ ಇವರು ಕೂಡ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಜೋಷ್ನಾ ಚಿಣ್ಣಪ್ಪ ಸ್ಕ್ವಾಷ್. ದೀಪಾ ಕರ್ಮಾಕರ್ ಇವರು ಜಿಮ್ನಾಸ್ಟಿಕ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಸೊ ವೀರೇಶ್ ಚಾಲಿಯಾಳ್ ಅವರಿಂದ ಕೊನೆಯ ಮಾತು ಅಂದರೆ ನೈತಿಕತೆ, ಸಭ್ಯತೆ ಮತ್ತು ಸನ್ನಡತೆ ಸದಾಕಾಲ ನಮ್ಮನ್ನು ಕಾಯುವ ಮೌಲ್ಯಗಳು. ಹಾಗೆ ವೀರೇಶ್ ಚಾಲಿಯಾಳ್ ಅವರನ್ನು ಸಂಪರ್ಕಿಸಬೇಕಾದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ 9035269085.